Hi students, this is Dr. Nizamuddin, Assistant Professor of Economics, Government Social College, Narasimha Rajpura. In my session 7, I was discussing about the short-term cost concept and their calculation equations. In my today's session, I would like to discuss a problem on how to calculate the various types of ಶಾರ್ಟ್ ಟರ್ಮ್ ಕಾಸ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಕಳೆದ ಸೆಷನ್ 7ರಲ್ಲಿ ಅಲ್ಪಾವಧಿ ವೆಚ್ಚದ ವಿವಿಧ ಪರಿಕಲ್ಪನೆಗಳನ್ನು ನಾನು ಚರ್ಚೆಯನ್ನು ಮಾಡಿಬಿಟ್ಟು ಅಲ್ಪಾವಧಿ ವೆಚ್ಚಗಳನ್ನು ಲೆಕ್ಕಾಚಾರ ಮಾಡುವಂಥಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮೀಕರಣಗಳನ್ನು ನಾನು ಚರ್ಚೆಯನ್ನು ಮಾಡ್ತಾ ಇದ್ದೆ. ನನ್ನ ಇವತ್ತಿನ ಚರ್ಚೆಯಲ್ಲಿ ಒಂದು ಕಾಲ್ಪನಿಕ ಕೋಷ್ಟಕದ ಆಧಾರದ ಮೇಲೆ ಅಲ್ಪಾವಧಿಯ ವಿವಿಧ ವೆಚ್ಚಗಳನ್ನು ಚರ್ಚೆ ಮಾಡುವಂತಹ ಬಗ್ಗೆನ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂತಹ ಒಂದು ಕಾಲ್ಪನಿಕ ಕೋಷ್ಟಕದಲ್ಲಿ ನಾವು ಅಲ್ಪಾವಧಿಯ ವಿವಿಧ ವೆಚ್ಚಗಳನ್ನು ಇಲ್ಲಿ ಗಣನೆಗೆ ತೆಗೆದುಕೊಂಡಿದ್ದೇವೆ. ಇನ್ ದ ಕಾಲಮ್ ಫಸ್ಟ್ ವಿ ಹ್ಯಾವ್ ದಿ ಔಟ್ಪುಟ್, ದ ಕ್ಯೂ ದಟ್ ಇಂಡಿಕೇಟ್ಸ್ ದಿ ಕ್ವಾಂಟಿಟಿ. The second column, it indicates TFC, that is total fixed cost. In the third column, we have TVC, that stands for total variable cost. And the fourth column, we have the total cost, ಅದು ಒಟ್ಟು ವೆಚ್ಚ. ಸೊ ಈ 4ನೇ ಕಾಲಮಲ್ಲಿ ನಾವು ತೆಗೆದುಕೊಂಡಿರುವಂತಹ ಟೋಟಲ್ ಕಾಸ್ಟ್ ಒಟ್ಟು ವೆಚ್ಚವನ್ನು ನಾವು ಚರ್ಚೆಯನ್ನು ಮಾಡುವುದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ AFC ಅಂದರೆ ಸರಾಸರಿ ಸ್ಥಿರ ವೆಚ್ಚ, AVC ಹಾಗೂ ಸರಾಸರಿ ಬದಲಾಗುವ ವೆಚ್ಚ, AC ದಟ್ ಈಸ್ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ, ಇಷ್ಟು ಅಲ್ಪಾವಧಿಯ ವೆಚ್ಚದ ಪರಿಕಲ್ಪನೆಗಳನ್ನು ನಾವು ಇವತ್ತಿನ ಈ ಚರ್ಚೆಯಲ್ಲಿ ಯಾವ ರೀತಿಯ ಲೆಕ್ಕಾಚಾರವನ್ನು ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇದ್ದೇನೆ. ಮೊದಲನೆಯದಾಗಿ ಈಗಾಗಲೇ ನಾನು ಸೈದ್ಧಾಂತಿಕವಾಗಿ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚ ಈ ಎರಡಕ್ಕೆ ಇರುವಂತಹ ಸಂಬಂಧವನ್ನು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಹಾಗಾಗಿ ಕ್ವಾಂಟಿಟಿ ಈಸ್ ಝೀರೋ, ಉತ್ಪನ್ನ ಶೂನ್ಯ ಆಗಿದ್ದಾಗ ಇಲ್ಲಿ TFC ಅಥವಾ ಒಟ್ಟು ಸ್ಥಿರ ವೆಚ್ಚವನ್ನು ನಾವು 300 ಅನ್ನುವುದನ್ನು ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ. ಸೊ ನಾವು ಕಂಪನಿ ಉದ್ಯಮ ಏನೂ ಕೂಡ ಉತ್ಪಾದನೆಯನ್ನು ಮಾಡದೇ ಇದ್ದರೂ ಕೂಡ ಆ ಒಟ್ಟು ಸ್ಥಿರ ವೆಚ್ಚ 300 ಅನ್ನುವುದು ಇಲ್ಲಿ ನಮೂದು ಆಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಒಟ್ಟು ಬದಲಾಗುವ ವೆಚ್ಚ ಏನಾಗಿದೆ, ಅದು ನಿಲ್ ಅಥವಾ ನೀವು ಶೂನ್ಯ ಅಂತ ಹೇಳಬಹುದು. ನಾನೀಗಾಗಲೇ ಅದರ ಬಗ್ಗೆ ಹೇಳಿದ್ದೇನೆ. ಉತ್ಪನ್ನ ಶೂನ್ಯವಾಗಿದ್ದಾಗ ಒಟ್ಟು ಸ್ಥಿರ ವೆಚ್ಚ ಶೂನ್ಯ ಆಗಿರುವುದಿಲ್ಲ, ಅದು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತೆ. ಅದು ಯಂತ್ರೋಪಕರಣಗಳ ಮೇಲೆ, ಕಟ್ಟಡದ ಮೇಲೆ ಮಾಡಿರುವಂತಹ ವೆಚ್ಚವನ್ನು ಸೂಚಿಸುತ್ತೆ ಅಂತ ಹೇಳಿದೆ. ಉತ್ಪಾದನೆ ಜಾಸ್ತಿ ಆದರೂ ಕೂಡ ಒಟ್ಟು ಸ್ಥಿರ ವೆಚ್ಚ ಹೆಚ್ಚಾಗುವುದಿಲ್ಲ, ಉತ್ಪಾದನೆ ಕಡಿಮೆ ಆದರೂ ಕೂಡ ಒಟ್ಟು ಸ್ಥಿರ ವೆಚ್ಚ ಅನ್ನುವಂಥದ್ದು ಇಟ್ ವಿಲ್ ನಾಟ್ ಕಮ್ ಡೌನ್. ಸೊ ಈಗ ಉತ್ಪನ್ನ ಶೂನ್ಯವಾಗಿದ್ದಾಗ ಒಟ್ಟು ಸ್ಥಿರ ವೆಚ್ಚ 300 ಇದೆ. ಅದೇ ರೀತಿ ಉತ್ಪನ್ನ 1, 2, 3, 4 ಈ ರೀತಿ 5ನೇ ಸರಕಿನವರೆಗೂ ಕೂಡ ನಮ್ಮ ಉತ್ಪಾದನೆಯನ್ನು ಮುಂದುವರಿಸುತ್ತಾ ಹೋದಂತೆ ಒಟ್ಟು ಸ್ಥಿರ ವೆಚ್ಚದಲ್ಲಿ ಯಾವುದೇ ತರಹದ ಬದಲಾವಣೆ ಆಗದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಒಟ್ಟು ಸ್ಥಿರ ವೆಚ್ಚ ಶೂನ್ಯ ಇದ್ದಾಗಲೂ ಕೂಡ ಅದು 300 ಇದೆ. ಒಟ್ಟು ಸ್ಥಿರ ವೆಚ್ಚ ಶೂನ್ಯ ಪ್ರಮಾಣದ ಉತ್ಪಾದನೆಯಲ್ಲೂ ಕೂಡ 300 ಇದೆ. ಹಾಗೂ ಅದು 10 ಸರಕುಗಳನ್ನು ಉತ್ಪಾದನೆ ಮಾಡಿದಾಗಲೂ ಸಹ ಎಷ್ಟಿದೆ, ಅದು 300 ಇದೆ. ಇದು ಬಹಳ ಪ್ರಮುಖವಾದಂತಹ ಒಂದು ಅಂಶ ಆಗಿದೆ. ಇನ್ನು ಎರಡನೇದಾಗಿ ಒಟ್ಟು ಬದಲಾಗುವ ವೆಚ್ಚ ಅನ್ನುವಂತಹದ್ದು ಅದು ಉತ್ಪನ್ನದ ನಡುವೆ ನೇರ ಸಂಬಂಧವನ್ನು ಹೊಂದಿದೆ. ಅಂದರೆ ಉತ್ಪಾದನೆ ಜಾಸ್ತಿ ಆದರೆ ಒಟ್ಟು ಬದಲಾಗುವ ವೆಚ್ಚನೂ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಉತ್ಪಾದನೆ ಕಡಿಮೆ ಆದರೆ ಒಟ್ಟು ಬದಲಾಗುವ ವೆಚ್ಚನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಉತ್ಪಾದನೆ ಶೂನ್ಯವಾಗಿದ್ದಾಗ ಒಟ್ಟು ಬದಲಾಗುವ ವೆಚ್ಚನೂ ಕೂಡ ಏನಾಗಿರುತ್ತೆ, ಶೂನ್ಯ ಆಗಿರುತ್ತೆ. ಏನು ಹಾಗಂದ್ರೆ ಇದು ಒಟ್ಟು ಬದಲಾಗುವ ವೆಚ್ಚ ಯಾವುದನ್ನು ಸೂಚಿಸುತ್ತೆ ಅನ್ನೋದಾದರೆ, ಒಟ್ಟು ಬದಲಾಗುವ ವೆಚ್ಚವು ಅದು ಶ್ರಮದ ಮೇಲಿನ ವೆಚ್ಚ
ಹಾಗೂ ಕಚ್ಚಾ ಸಂಪನ್ಮೂಲಗಳ ಮೇಲಿನ ವೆಚ್ಚ ಅಂತ ನಾವು ಇಲ್ಲಿ ಹೇಳಬಹುದು. ಸೊ ನಾವೇನೂ ಕೂಡ ಉತ್ಪಾದನೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಒಟ್ಟು ಬದಲಾಗುವ ವೆಚ್ಚವು ಕೂಡ ಏನಾಗಿರುತ್ತೆ, ಇಲ್ಲಿ ಶೂನ್ಯ ಆಗಿರುತ್ತೆ. ನಾವೇನು ಕೂಡ ಉತ್ಪಾದನೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಕಚ್ಚಾ ಸಂಪನ್ಮೂಲಗಳ ಮೇಲಿನ ವೆಚ್ಚ, ಕಾರ್ಮಿಕರ ವೆಚ್ಚ ಏನಾಗಿರುತ್ತೆ, ಶೂನ್ಯ ಆಗಿರುತ್ತೆ. ಹಾಗಾಗಿ ಒಟ್ಟು ಬದಲಾಗುವ ವೆಚ್ಚ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಉತ್ಪನ್ನ ಶೂನ್ಯ ಪ್ರಮಾಣದ ಇದ್ದಾಗ ನಿಲ್ ಅಥವಾ ನಾವು ಅದನ್ನ ಏನೂ ಕೂಡ ಇಲ್ಲಿ ತೋರಿಸಿಲ್ಲ ಯಾವ ಒಂದು ವ್ಯಾಲ್ಯೂವನ್ನು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಏನಾಗಿದೆ, ಶೂನ್ಯ ಆಗಿದೆ. ಅದೇ ರೀತಿ ಉತ್ಪನ್ನದ ಪ್ರಮಾಣ 1ರಿಂದ 10ರವರೆಗೆ ಹೆಚ್ಚಾದಂತೆ ಒಟ್ಟು ಬದಲಾಗುವ ವೆಚ್ಚನೂ ಕೂಡ ಏನಾಗ್ತಾ ಹೋಗಿದೆ, ಹೆಚ್ಚಾಗ್ತಾ ಹೋಗಿದೆ. ಅದನ್ನು ನೀವು ಕಾಲಮ್ 3ರಲ್ಲಿ ಗಮನಿಸಬಹುದು. 300 ಇದ್ದದ್ದು 1ನೇ ಸರಕಿನ ಉತ್ಪಾದನೆಯಲ್ಲಿ, 10ನೇ ಸರಕಿನ ಉತ್ಪಾದನೆಯಲ್ಲಿ ಒಟ್ಟು ಬದಲಾಗುವ ವೆಚ್ಚ 2000 ರೂಪಾಯಿ ಎಷ್ಟೇನಾಗಿದೆ, ಅದು ಹೆಚ್ಚಾಗಿದೆ. ಅದು 300, 400, 450 ಈ ರೀತಿ ನೀವು ನೋಡ್ತಾ ಹೋಗಬಹುದು. 10 ಸರಕನ್ನು ಉತ್ಪಾದನೆ ಮಾಡಿದಾಗ ಒಟ್ಟು ಬದಲಾಗುವ ವೆಚ್ಚ 2000ರಷ್ಟು ಹೆಚ್ಚಾಗಿದೆ. ಅಂತಂದ್ರೆ ಉತ್ಪನ್ನ ಹೆಚ್ಚಾದಂತೆ ಒಟ್ಟು ಬದಲಾಗುವ ವೆಚ್ಚನೂ ಕೂಡ ಏನಾಗಿದೆ, ಹೆಚ್ಚಾಗಿದೆ. ಈಗ ಇದು ಕೆಲವೊಮ್ಮೆ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಈ ವೆಚ್ಚದ ಆಧಾರದ ಮೇಲೆ ಕೇಳಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದಾಗ ನಾನು ಹಿಂದಿನ ನನ್ನ ಸೆಷನ್ ಅಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಒಟ್ಟು ವೆಚ್ಚ ಅಂತ ಹೇಳಿದಾಗ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚ ಸೇರಿಬಿಟ್ಟು ಒಟ್ಟು ವೆಚ್ಚ ಆಗಿರುತ್ತೆ. ಹಾಗಾಗಿ ಒಟ್ಟು ಬದಲಾಗುವ ವೆಚ್ಚವನ್ನು ಟೋಟಲ್ ವೇರಿಯಬಲ್ ಕಾಸ್ಟ್ ಅನ್ನು ನಾವು ಕಂಡುಹಿಡಿಯಬೇಕಾದ್ರೆ TVC ಈಸ್ ಈಕ್ವಲ್ ಟು TC ಮೈನಸ್ TFC ಅಂದ್ರೆ ಒಟ್ಟು ವೆಚ್ಚದಲ್ಲಿ ಸ್ಥಿರ ವೆಚ್ಚವನ್ನು ಕಳೆದಾಗ ಬದಲಾಗುವ ವೆಚ್ಚ. ಅದೇ ರೀತಿ ನಾವು ಒಟ್ಟು ಸ್ಥಿರ ವೆಚ್ಚವನ್ನು ಲೆಕ್ಕಾಚಾರ ಮಾಡಬೇಕು ಅಂತ ಹೇಳಿದಾಗ ಒಟ್ಟು ವೆಚ್ಚದಲ್ಲಿ ನಾವು ಒಟ್ಟು ಬದಲಾಗುವ ವೆಚ್ಚವನ್ನು ನಾವು ಕಳೆದಾಗ ಉಳಿಕೆಯ ಮೊತ್ತ ಏನಾಗಿರುತ್ತೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆಗಿರುತ್ತೆ. TC is equal to ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೇವೆ. ಇನ್ನು ಒಟ್ಟು ವೆಚ್ಚದ ಬಗ್ಗೆ ನಾವು ಚರ್ಚೆಯನ್ನು ಮಾಡುವುದಾದರೆ ಉತ್ಪನ್ನ ಶೂನ್ಯ ಆಗಿದ್ದಾಗ ಯಾವುದೇ ಪ್ರಮಾಣದ ಉತ್ಪಾದನೆ ಅಲ್ಲಿ ನಡೆದಿರುವುದಿಲ್ಲ ಎಂದಾಗಲೂ ಕೂಡ ಒಟ್ಟು ವೆಚ್ಚ ಶೂನ್ಯ ಆಗಿರುವುದಿಲ್ಲ. ಒಟ್ಟು ವೆಚ್ಚ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತೆ. ಹಾಗಾದ್ರೆ ಯಾವುದದು ಅಂತಂದ್ರೆ ನಾವು TCಯನ್ನ TFC ಪ್ಲಸ್ TVC ಅಂತ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇವೆ. ಉತ್ಪನ್ನ ಶೂನ್ಯವಾಗಿದ್ದಾಗ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಥವಾ ಒಟ್ಟು ಸ್ಥಿರ ವೆಚ್ಚ ಏನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಇರುತ್ತೋ ಅಷ್ಟೇ ಮೊತ್ತ ಟೋಟಲ್ ಕಾಸ್ಟ್ ಅಲ್ಲಿ ನಾವು ನೋಡಬಹುದು. ಅಂದರೆ ಟೋಟಲ್ ಕಾಸ್ಟ್ ಇಲ್ಲಿ ಉತ್ಪಾದನೆ ಶೂನ್ಯವಾಗಿದ್ದಾಗ ಟೋಟಲ್ ಕಾಸ್ಟ್ ಎಷ್ಟಿದೆ, 300 ಇದೆ. ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, ಅದು ಕೂಡ 300 ಇದೆ. ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಿದೆ, ಅದು ಶೂನ್ಯ ಆಗಿದೆ. ಹಾಗಾಗಿ 300 ಪ್ಲಸ್ ಶೂನ್ಯ ಈಸ್ ಈಕ್ವಲ್ ಟು 300 ಪ್ಲಸ್ 0 ಈಸ್ ಈಕ್ವಲ್ ಟು 300. TFC ಪ್ಲಸ್ TVC ಈಸ್ ಈಕ್ವಲ್ ಟು TC. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಇದನ್ನ ಗಮನಿಸಬೇಕು. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಶೂನ್ಯ ಪ್ರಮಾಣದ ಉತ್ಪಾದನೆಯಲ್ಲಿ ಸಾಕಷ್ಟು ಗೊಂದಲಕ್ಕೆ ಒಳಗಾಗ್ತಾರೆ. ಏನು ಉತ್ಪಾದನೆ ಆಗ್ತಾ ಇಲ್ಲ ಅಂತಂದ್ರೆ ವೆಚ್ಚ ಇರೋದಿಲ್ಲ ಅಂತ ಭಾವಿಸ್ಕೊಳ್ತಾರೆ. ಖಂಡಿತ ಇಲ್ಲ, ವೆಚ್ಚ ಅದು ಇರುತ್ತೆ ಅನ್ನೋದನ್ನು ನಾವು ಯಾವ ವೆಚ್ಚ ಅಂತ ಹೇಳ್ತಾ ಇದ್ದೀವಿ, ಒಟ್ಟು ಸ್ಥಿರ ವೆಚ್ಚ. ಉತ್ಪಾದನೆ ಶೂನ್ಯ ಆದಾಗೂ ಕೂಡ ಒಟ್ಟು ಸ್ಥಿರ ವೆಚ್ಚ ಅಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಒಟ್ಟು ವೆಚ್ಚನು ಕೂಡ ಅಲ್ಲಿ ನಾವು ಒಂದಿಷ್ಟು ಕಾಣಬಹುದು. ಸೊ TC ದಟ್ ಇಸ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್. ಇನ್ನು ಉತ್ಪನ್ನದ ಪ್ರಮಾಣ 1ರಿಂದ 10ಕ್ಕೆ ಹೆಚ್ಚಾದಂತೆ ಒಟ್ಟು ವೆಚ್ಚನೂ ಕೂಡ ಇಲ್ಲಿ ಕೋಷ್ಟಕದಲ್ಲಿ ನಮೂದಿಸಿರುವಂತೆ 300, 600, 700, 750, 800, 900, 1020, 1190, 1400, 1650, then 2300. Means with the increase in the production, the total cost also has gone up. This total cost is summation of both total fixed cost plus total variable cost. So therefore, the total cost has again direct relationship with the output. When with the increase in the output, the total cost also increase. With the decrease in the output, the total cost also diminish. But when the output is 0, the total cost will not be 0, because the TC is equal to TFC plus TVC, and when output is 0, total fixed cost will be there to certain amount. ಆ ಮೊತ್ತವನ್ನು ನಾವು ಟೋಟಲ್ ಕಾಸ್ಟ್ ಅಂತ ಹೇಳ್ತೇವೆ. ಉತ್ಪನ್ನ ಶೂನ್ಯ ಆದಾಗಲೂ ಕೂಡ ನಾವು ಎಷ್ಟು ಪ್ರಮಾಣದಲ್ಲಿ ಒಟ್ಟು ಸ್ಥಿರ ವೆಚ್ಚ ಸ್ಥಿರವಾಗಿರುತ್ತದೆಯೋ ಅಷ್ಟೇ ಮೊತ್ತ ಒಟ್ಟು ವೆಚ್ಚದಲ್ಲಿ ನಾವು ಕಾಣಬಹುದು.
Now look at the AFC. AFC is a form of total fixed cost. ಈ ಸರಾಸರಿ ಸ್ಥಿರವಾದ ವೆಚ್ಚ ಅನ್ನುವಂಥದ್ದು ಒಟ್ಟು ಸ್ಥಿರ ವೆಚ್ಚದ ಒಂದು ರೂಪ. ನಾವು ಸ್ಥಿರ ವೆಚ್ಚವನ್ನು ಸಮಗ್ರವಾಗಿ ನೋಡಬಹುದು, ಅದನ್ನು ನಾವು ಸರಾಸರಿಯಾಗಿ ಕೂಡ ನಾವು ನೋಡಬಹುದು. ಈಗಾಗಲೇ ನಾನು ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ್ದೇನೆ AFC ಮತ್ತು AVCನ ಬಗ್ಗೆ. ಸರಾಸರಿ ಅಂದರೆ ಏನು, ಒಟ್ಟು ಸ್ಥಿರ ವೆಚ್ಚ ಅಂತ ಹೇಳಿದಾಗ ಒಟ್ಟು ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ತಗುಲಿರುವಂಥದ್ದು. ಸರಾಸರಿ ಅಂತ ಹೇಳಿದಾಗ ಪ್ರತಿ ಸರಕಿನ ಮೇಲೆ ಇರುವಂತಹ ಸರಾಸರಿ ಎನ್ನುವಂಥದ್ದು, ಪ್ರತಿ ಸರಕಿನ ಮೇಲೆ ಇರುವಂತಹ ವೆಚ್ಚದ ಪ್ರಮಾಣ. ಈ AFCಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನಾನು ಹೇಳಿದ್ದೆ ಕಳೆದ ಸೆಷನ್ನಲ್ಲಿ. AFC is equal to TFC divided by the quantity or output ಅಂತ ಹೇಳಿದ್ವಿ. ಒಟ್ಟು ಸ್ಥಿರ ವೆಚ್ಚವನ್ನ ಆ ನಿರ್ದಿಷ್ಟ ಪ್ರಮಾಣದ ಉತ್ಪನ್ನದಿಂದ ನಾವು ಭಾಗಿಸಿದಾಗ ಆ ನಿರ್ದಿಷ್ಟ ಸರಕಿನ ಸರಾಸರಿ ಸ್ಥಿರ ವೆಚ್ಚ ಲಭ್ಯ ಆಗುತ್ತೆ. ಸೊ ಈಗ ಶೂನ್ಯ ಪ್ರಮಾಣದ ಉತ್ಪಾದನೆ ಇದ್ದಾಗ, ಉತ್ಪಾದನೆ ಏನೂ ಕೂಡ ಇಲ್ಲ ಅಂತ ನಾವು ಹೇಳಿದಾಗ ಸರಾಸರಿ ಸ್ಥಿರ ವೆಚ್ಚವನ್ನು ನಾವು ಇಲ್ಲಿ 300 ಅಂತಾನೆ ಕೂಡ ನಾವು ಇಲ್ಲಿ ನಮೂದಿಸಿದ್ದೇವೆ. ಕೆಲವೊಂದು ಲಿಟರೇಚರ್ಗಳಲ್ಲಿ ಇಲ್ಲಿ ಸ್ಮಾಲ್ ಡ್ಯಾಶ್ ಅನ್ನೋದನ್ನು ಕೂಡ ಹಾಕಿರ್ತಾರೆ, ಅಥವಾ ಏನು ಹೇಳ್ತೀವಿ ನಾವು ನಿಲ್ ಅನ್ನೋದನ್ನು ಕೂಡ ತೋರಿಸಿರ್ತಾರೆ. ಬಟ್ ಈ ಲಾಜಿಕಲಿ ನಾವೇನಪ್ಪ ಈಕ್ವೇಷನ್ ಅನ್ನು ನಾವು ಅಪ್ಲೈ ಮಾಡೋದಾದ್ರೆ AFC ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ TFC/Q ಅಂತ ಹೇಳಿದಾಗ ಶೂನ್ಯ ಪ್ರಮಾಣದ ಉತ್ಪಾದನೆಯಲ್ಲಿ TFC 300 ಇದೆ, ಕ್ವಾಂಟಿಟಿ 0 ಇದೆ. 300/0 ಅಂತ ಮಾಡಿದಾಗ ಅಬ್ವಿಯಸ್ಲಿ ವಿಲ್ ಗೆಟ್ ದಿ ವ್ಯಾಲ್ಯೂ 0. ಬಟ್ ಲಾಜಿಕಲಿ ಸ್ಪೀಕಿಂಗ್ ಏನು ಉತ್ಪಾದನೆ ಆಗದೆ ಇದ್ದಾಗ ಒಟ್ಟು ಸ್ಥಿರ ವೆಚ್ಚ 300 ಅಂತ ಹೇಳಿದಾಗ ನಾವು ಸರಾಸರಿ ಸ್ಥಿರ ವೆಚ್ಚನೂ ಕೂಡ 300 ಅಂತ ನಾವು ಕನ್ಸಿಡರ್ ಅನ್ನ ಮಾಡಬಹುದು. ದಿಸ್ ಇಸ್ ಅನ್ ಅ ವೆರಿ ಲಾಜಿಕಲ್ ಆಗಿ ನಾವು ಆಲೋಚನೆಯನ್ನ ಮಾಡೋದಾದ್ರೆ, ನಾವು ಈಕ್ವೇಶನ್ ಅನ್ನು ಅಪ್ಲೈ ಮಾಡೋದಾದ್ರೆ AFC is equal to TFC/ಕ್ವಾಂಟಿಟಿ ಅಂತ ನಾವು ನೋಡಿದಾಗ ಅಬ್ವಿಯಸ್ಲಿ ನಮ್ಮ ವ್ಯಾಲ್ಯೂ ಏನಾಗಿರುತ್ತೆ, ಶೂನ್ಯ ಆಗಿರುತ್ತೆ. ಸಾಕಷ್ಟು ಲಿಟರೇಚರ್ಗಳಲ್ಲಿ ಈ ತರಹದ ಒಂದು ಉತ್ತರವನ್ನು ಕೂಡ ಕೊಟ್ಟಿರ್ತಾರೆ. ಖಂಡಿತವಾಗಿ ನಾವು ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಳಬಹುದು. ಅದರ ಲಾಜಿಕಲಿ ಸ್ಪೀಕಿಂಗ್ ನಾವಿಲ್ಲಿ ಏನು ಉತ್ಪಾದನೆ ಆಗದೆ ಇದ್ದಾಗ ಒಟ್ಟು ಸ್ಥಿರ ವೆಚ್ಚ ಒಂದಿಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಅಷ್ಟೇ ಮೊತ್ತವನ್ನು ನಾವು AFC ಕಾಲಮಲ್ಲಿ ಗಣನೆಗೆ ತೆಗೆದುಕೊಂಡಿದ್ದೇವೆ. ಇನ್ನು ಮುಂದುವರೆದು ವೆನ್ ದ ಔಟ್ಪುಟ್ ಇನ್ಕ್ರೀಸಸ್, ಈ ಉತ್ಪನ್ನದ ಪ್ರಮಾಣ ಶೂನ್ಯದಿಂದ 1, 2, 3, 4, 5, 6, 7, 8, 9, 10 ವರೆಗೆ ಔಟ್ಪುಟ್ ಹೆಚ್ಚಾಗ್ತಾ ಹೋದ ಹಾಗೆ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಇಟ್ ಗೋಸ್ ಆನ್ ಡಿಮಿನಿಷಸ್. ಇದು ಏನಾಗ್ತಾ ಹೋಗಿದೆ, ಇದು ಕ್ಷೀಣಿಸ್ತಾ ಹೋಗಿದೆ. 300, 150, 100, 75, 60, 50, 42.8, 37.5, 33.3 and 30. How we have got this value? Average fixed cost, that is AFC, is equal to TFC divided by the quantity. So say for example at output level 1 the total fixed cost is 300, the output is 1, that is 300/1 is a 300. Again at the output level 2 the total fixed cost is 300, the output is 2, 300/2 is a 150. Similarly, when the output is 3, the total fixed cost is 300. That is 300 divided by 3 is equal to average fixed cost is 100. So ಈ ರೀತಿ ನಾವು ಆಯಾ ನಿರ್ದಿಷ್ಟ ಉತ್ಪನ್ನದ ಪ್ರಮಾಣದಲ್ಲಿ ಇರುವಂತಹ ಒಟ್ಟು ವೆಚ್ಚವನ್ನು ನಾವು ಆ ನಿರ್ದಿಷ್ಟ ಉತ್ಪನ್ನದಿಂದ ನಾವು ಭಾಗಿಸಿದಾಗ ಒಟ್ಟು ಸ್ಥಿರ ವೆಚ್ಚವನ್ನ TFCಯನ್ನು ನಾವು ಆಯಾ ಸರಕಿನ ಉತ್ಪನ್ನದಿಂದ ನಾವು ಭಾಗಿಸಿದಾಗ ಆಯಾ ಸರಕಿನ ಸರಾಸರಿ ಸ್ಥಿರ ವೆಚ್ಚ ನಮಗೆ ಸಿಗುತ್ತಾ ಹೋಗುತ್ತೆ. ಅದು ಕಂಟಿನ್ಯೂಸ್ ಆಗಿ ಫಾಲ್ ಡೌನ್ ಆಗಿರೋದು, ಕ್ಷೀಣಿಸ್ತಾ ಹೋಗಿರೋದು, ಡಿಮಿನಿಷಸ್ ಆಗಿರೋದನ್ನ ನಾವು ಕಾಣಬಹುದು. AFC ಏನಾಗ್ತಾ ಹೋಗಿದೆ, ಅದು ಕ್ಷೀಣಿಸ್ತಾ ಹೋಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ನಾವು ಡಯಾಗ್ರಾಮ್ ಅನ್ನ ಚರ್ಚೆ ಮಾಡ್ತಿರುವಾಗಲೂ ಕೂಡ ಈ AFC ಕ್ಷೀಣಿಸ್ತಾ ಹೋಗಿರೋದ್ರಿಂದ ಆ ರೇಖೆ ಸ್ವರೂಪ ಹೇಗಿದೆ ಅನ್ನೋದನ್ನು ಕೂಡ ನಾವಲ್ಲಿ ಮತ್ತೆ ಚರ್ಚೆಯನ್ನ ಮಾಡಬಹುದು. ಇನ್ನು AVC ನ ವಿಷಯಕ್ಕೆ ಬಂದಾಗ AVC ಎನ್ನುವುದು ಅವರೇಜ್ ವೇರಿಯಬಲ್ ಕಾಸ್ಟ್ ಅಥವಾ ಸರಾಸರಿ ಬದಲಾಗುವ ವೆಚ್ಚ ಆಗಿರುತ್ತೆ. ಸರಾಸರಿ ಬದಲಾಗುವ ವೆಚ್ಚವನ್ನು ನಾವು ಲೆಕ್ಕಾಚಾರ ಮಾಡಲಿಕ್ಕೆ ಬಳಸುವಂತಹ ಈಕ್ವೇಶನ್ TVC ಡಿವೈಡೆಡ್ ಬೈ ದ ಕ್ವಾಂಟಿಟಿ. ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಅಥವಾ ಸರಾಸರಿ ಸ್ಥಿರ ವೆಚ್ಚ ಅನ್ನುವುದು
TFC ನ ಒಂದು ರೂಪ ಅಂತ ಹೇಳಿದೀವಿ. ಅದೇ ರೀತಿ AVC ಯಾವುದರ ರೂಪ? AVC ಅನ್ನುವಂಥದ್ದು TVC ನ ರೂಪ ಆಗಿರುತ್ತೆ. ಹಾಗಾದ್ರೆ AVC ಅನ್ನ ನಾವು ನೋಡೋದಾದ್ರೆ when the output is 0, AVC is a nil ಅಂತ ತೋರಿಸಿದ್ದೇವೆ. ಯಾಕೆ ಅಂತ ಹೇಳಿದ್ರೆ AVC ಅನ್ನುವುದು TVC ನ ಒಂದು ರೂಪ. ಉತ್ಪನ್ನ ಶೂನ್ಯ ಆಗಿದ್ದಾಗ ಒಟ್ಟು ಬದಲಾಗುವ ವೆಚ್ಚ ನಾವು ಅಲ್ಲಿ ಏನೂ ಇಲ್ಲ ಅಂತ ನಾವು ಕನ್ಸಿಡರ್ ಅನ್ನ ಮಾಡಿರೋದ್ರಿಂದ ಇಲ್ಲಿ ಸರಾಸರಿ ಬದಲಾಗುವ ವೆಚ್ಚನು ಕೂಡ ನಾವು ನಿಲ್ ಅಂತ ಹೇಳ್ತಾ ಇದ್ದೀವಿ, ಅಥವಾ ಅದು ಅಲ್ಲಿ ಯಾವುದೇ ಸರಾಸರಿ ಬದಲಾಗುವ ವೆಚ್ಚ ಇರೋದಿಲ್ಲ ಅಂತ ನಾವು ಮೆನ್ಷನ್ ಅನ್ನ ಮಾಡಿದ್ದೇವೆ. ಆದರೆ ಒಟ್ಟು ಸ್ಥಿರ ವೆಚ್ಚ ಇರೋದ್ರಿಂದ AFC ತೆಗೆದುಕೊಂಡಿದ್ದೀವಿ. ಆದರೆ ಇಲ್ಲಿ ಒಟ್ಟು ಬದಲಾಗುವ ವೆಚ್ಚ ಇಲ್ಲದೆ ಇರೋದ್ರಿಂದ AVCನೂ ಕೂಡ ನಾವಿಲ್ಲಿ ತೆಗೆದುಕೊಂಡಿರೋದಿಲ್ಲ. ಇನ್ನು ಉತ್ಪನ್ನದ ಪ್ರಮಾಣ 1 ರಿಂದ 2, 3 ಈ ರೀತಿ 10 ಸರಕುಗಳವರೆಗೆ ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆಲ್ಲ AVC ಅನ್ನು ನಾವು ಲೆಕ್ಕಾಚಾರ ಮಾಡ್ತಾ ಹೋಗಬಹುದು. Say for example, when the output is 1, the total variable cost ಕಾಲಮ್ ಅಲ್ಲಿ 3ನೇ ಕಾಲಮ್ ಅಲ್ಲಿ ನೀವು ನೋಡಬಹುದು total variable cost is 300. The 300 divided by the output is 1, that is equal to 300. At the same time, similarly, when output is 2, total variable cost is 400. So 400 divided by 2 is equal to 200. Similarly, when the output level is 3, the total variable cost is 450, and 450 divided by 3, that is equal to average variable cost is 150. Likewise, ನೀವು ಪ್ರತಿ ಸರಕಿನ ಉತ್ಪನ್ನದ ಮಟ್ಟದಲ್ಲಿ ಅಲ್ಲಿ ಇರುವಂತಹ ಒಟ್ಟು ಬದಲಾಗುವ ವೆಚ್ಚವನ್ನ ಆಯಾಯ ಉತ್ಪನ್ನದ ಪ್ರಮಾಣದಿಂದ ನೀವು ಭಾಗಿಸ್ತಾ ಹೋದಾಗ ಸಿಗುವಂತಹದ್ದು AVC. ಇಲ್ಲಿ AVC ಏನಾಗಿದೆ, ಪ್ರಾರಂಭದಲ್ಲಿ ಇಟ್ ಹ್ಯಾಸ್ ಕಮ್ ಡೌನ್ 300, 200, 150, 125 and 120. Again, minimum point is how much? 120. Average variable cost has come down till 120. Later on, the average variable cost, it start increases, that is 127.14, 137.5, 150 and 200. Means at the beginning the AVC has come down, and later and after reaching the minimum point again it started increasing. So AVC, so in the initially it has come down, later on it goes on increases. ಅದನ್ನು ನಾವಿಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಅಂಶ. ಯಾಕಂತಂದ್ರೆ ಮತ್ತೆ ನಾನು ಶಾರ್ಟ್ ಟರ್ಮ್ ಕಾಸ್ಟ್ ಕರ್ವ್ ಬಗ್ಗೆ ನಾನು ಚರ್ಚೆ ಮಾಡ್ತಿರುವಾಗ ಆ ವೆಚ್ಚದ ರೇಖೆಗಳ ಸ್ವರೂಪ ಹೇಗಿದೆ ಅಂತ ನಾವು ಚರ್ಚೆ ಮಾಡಬೇಕಾದ್ರೆ ಈ ಕ್ಯಾಲ್ಕುಲೇಷನ್ಸ್ ಅನ್ನು ನಾವಲ್ಲಿ ಕಂಪೇರಿಟಿವ್ ಆಗಿ ನಾವು ಅಬ್ಸರ್ವೇಷನ್ಸ್ ಅನ್ನ ಮಾಡಬಹುದು. ನೋ ವಿತ್ ರಿಗಾರ್ಡ್ ಟು ದಿ ಅವರೇಜ್ ಕಾಸ್ಟ್. So with regard to the average cost is a form of the total cost. How we said AFC ಅನ್ನುವುದು TFC ನ ಒಂದು ರೂಪ ಅಂತ ಹೇಳಿದೀವಿ, AVC ಅನ್ನುವುದು TVC ನ ರೂಪ ಅಂತ ಹೇಳಿದೀವಿ, AC ಅನ್ನುವಂಥದ್ದು ಒಟ್ಟು ವೆಚ್ಚದ ಒಂದು ರೂಪ ಆಗಿರುತ್ತೆ. ಸರಾಸರಿ ವೆಚ್ಚ ಅಂತಂದ್ರೆ ಏನು? ಸೊ ಇಟ್ ಈಸ್ ಅ ಕಾಸ್ಟ್ ಪರ್ ಯೂನಿಟ್, ಅಂದ್ರೆ ಪ್ರತಿ ಸರಕನ್ನ ಉತ್ಪಾದನೆ ಮಾಡಲಿಕ್ಕೆ ತಗಲಿರುವಂತಹ ವೆಚ್ಚ. ಸೊ ಅವರೇಜ್ ಕಾಸ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ದ ಹೆಲ್ಪ್ ಆಫ್ the total cost divided by the output. TC by quantity is nothing but average cost. Then that I have discussed already in my previous session. Iga illi when the output is 0, we have mentioned average cost is 300. How we have mentioned this average cost is 300? Here the total cost we have considered as a 300. In some of the literature, when the output is 0, average cost they will mention as a nil anta hakirtare. That also we can consider it. But logically speaking, ನಾವು ಈಕ್ವೇಶನ್ ಅನ್ನು ಅಪ್ಲೈ ಮಾಡಿದಾಗ ಉತ್ಪನ್ನ ಶೂನ್ಯವಾಗಿದ್ದಾಗ ಒಟ್ಟು ವೆಚ್ಚ 300 ಬೈ ಔಟ್ಪುಟ್ ಶೂನ್ಯ ಅಂತ ಹೇಳಿದಾಗ ಕ್ವಾಂಟಿಟಿ 0 ಅಂತ ಹೇಳಿದಾಗ ಅಬ್ವಿಯಸ್ಲಿ ಅವರೇಜ್ ಕಾಸ್ಟ್ ಆಲ್ಸೋ ವಿಲ್ ಬಿ ದ 0. ಬಟ್ ಲಾಜಿಕಲಿ ನಾವು ಟೋಟಲ್ ಕಾಸ್ಟ್ ಇದೆ ಅಂತ ಹೇಳಿದಾಗ 300 ಅಂತ ಹೇಳಿದಾಗ ಅವರೇಜ್ ಕಾಸ್ಟ್ ಅನ್ನು ಕೂಡ ನಾವಿಲ್ಲಿ 300 ಅಂತ ನಾವು ವಿ ಕ್ಯಾನ್ ಮೆನ್ಷನ್, ಆರ್ ಯು ಕ್ಯಾನ್ ಪುಟ್ ಅ ಸ್ಲಾಶ್, ಜಸ್ಟ್ ಅ ಸ್ಮಾಲ್ ಡ್ಯಾಶ್ ಅನ್ನು ಬೇಕಾದ್ರೆ ನೀವು ಬಿಡಬಹುದು. Later on you can start applying the equation. How? When output is 1, the total cost is 600. That 600 how we have got? Total cost is total fixed cost plus total variable cost. So TFC plus TVC, that is 300 plus 300 is equal to 600. When output is 1, the total cost is 600. So 600 by 1 is a average cost is a 600. ಅದೇ ರೀತಿ ನೀವು ಎರಡನೇ ಸರಕಿನ ಸರಾಸರಿ ವೆಚ್ಚ ಹೇಗೆ ನೋಡಿದೀವಿ ನಾವು, ಒಟ್ಟು ವೆಚ್ಚ 700 ಆಗಿದೆ,
ಉತ್ಪನ್ನ ಇಲ್ಲಿ 2 ಆಗಿರೋದ್ರಿಂದ 700 by 2 is equal to 350. And similarly, when the output is 3, the total cost is 750. So that 750 divided by 3 is equal to 250. And similarly, when the output is 4, the total cost is 800. That 800 divided by the 4. ಅಂತಂದ್ರೆ ಏನು ಮಾಡ್ತಿದ್ವಿ ನಾವು ಟಿ ಸಿ ಯನ್ನು ಕ್ವಾಂಟಿಟಿಯಿಂದ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. 800 ಬೈ ದ ಕ್ವಾಂಟಿಟಿ 4 is nothing but how much? The 200. 200. So average cost also started diminishing earlierly. In the initially, the average cost started diminishing. That means 600, 350, 250, 200, 180, 170. 170 is the minimum point of the average cost. ಈ ಸರಾಸರಿ ವೆಚ್ಚನೂ ಕೂಡ ಏನಾಗ್ತಾ ಹೋಗಿದೆ, ಪ್ರಾರಂಭದಲ್ಲಿ ಅದು ಕ್ಷೀಣಿಸ್ತಾ ಹೋಗಿದೆ, ಉತ್ಪನ್ನದ ಪ್ರಮಾಣ ಹೆಚ್ಚಾಗ್ತಾ ಹೋದಂತೆ. ಆ ಕ್ಷೀಣಿಸ್ತಾ ಹೋದಂತಹ ಅವರೇಜ್ ಕಾಸ್ಟು ಮಿನಿಮಮ್ ಪಾಯಿಂಟ್ ಅನ್ನ ರೀಚ್ ಆದ ಮೇಲೆ ತದನಂತರದಲ್ಲಿ ಅದೇ ಮತ್ತೆ ನಾವು ಅದರಲ್ಲಿ ಏರಿಕೆಯನ್ನ ಕಾಣಬಹುದು. ಆಫ್ಟರ್ 170, ದಟ್ ಈಸ್ ಅಟ್ ದ ಔಟ್ಪುಟ್ ಲೆವೆಲ್ 7, the average cost is how much? 170. After 170, it started increasing, that is 175, 183.3 and 230. That means in the initially average cost has came down, later on again the average cost has gone up. So that means that average cost curve will have a English letter U shape. That I will discuss in the coming session. That is in the next session. What would be the slopes and natures of the ಕಾಸ್ಟ್ ಕರ್ವ್, ವೆಚ್ಚದ ರೇಖೆಗಳು ಹೇಗಿರ್ತವೆ ಅಂತ ನಾನು ಮುಂದಿನ ಸೆಷನ್ ಅಲ್ಲಿ ಚರ್ಚೆಯನ್ನು ಮಾಡ್ತೇನೆ. ಸೊ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬಹುದು. ಅವರೇಜ್ ವೇರಿಯಬಲ್ ಕಾಸ್ಟ್ ತರಹ ಅವರೇಜ್ ಕಾಸ್ಟ್ ಕೂಡ ಏನಾಗ್ತಾ ಹೋಗಿದೆ, ಇಲ್ಲಿ ಕ್ಷೀಣಿಸ್ತಾ ಹೋಗಿದೆ ಪ್ರಾರಂಭದಲ್ಲಿ, ತದನಂತರದಲ್ಲಿ ಅದೇನಾಗ್ತಾ ಹೋಗಿದೆ, ಅದು ಹೆಚ್ಚಾಗ್ತಾ ಹೋಗಿದೆ. ನೌ ದ ಲಾಸ್ಟ್ ಒನ್ ಈಸ್ ಮಾರ್ಜಿನಲ್ ಕಾಸ್ಟ್. What is the marginal cost? As we have discussed, marginal cost is a additional expenditure incurred by the producer to produce the additional unit of the commodity. ಒಂದು ಹೆಚ್ಚುವರಿ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಒಂದು ಹೆಚ್ಚುವರಿ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಭರಿಸಿದಂತಹ ಹೆಚ್ಚುವರಿ ವೆಚ್ಚ. ಆ ಹೆಚ್ಚುವರಿ ವೆಚ್ಚವನ್ನು ನಾವೇನಂತ ಕರಿತಾ ಇದ್ದೀವಿ, ಸೀಮಾಂತ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಅದನ್ನು ನಾವೇನು ಹೇಳಿದ್ವಿ, ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ the difference between the changes in the total cost and changes in the output ಅಂತ ಹೇಳಿದ್ವಿ. ಅಂತಂದ್ರೆ ಉತ್ಪನ್ನದಲ್ಲಿ ಬದಲಾವಣೆ ಆದಾಗ ಒಟ್ಟು ವೆಚ್ಚದಲ್ಲಿ ಆದಂತಹ ಬದಲಾವಣೆಯನ್ನ, ದಟ್ ಆಲ್ರೆಡಿ ಐ ಹ್ಯಾವ್ ಡಿಸ್ಕಸ್ ವಿತ್ ದ ಹೆಲ್ಪ್ ಆಫ್ ದಿ ಈಕ್ವೇಷನ್ ಆಲ್ಸೋ. ನನ್ನ ಕಳೆದ ಸೆಷನ್ ಅಲ್ಲಿ ಚರ್ಚೆಯನ್ನು ನಾನು ಮಾಡಿದ್ದೇನೆ. ಮಾರ್ಜಿನಲ್ ಕಾಸ್ಟ್ ಆಫ್ nth ಯೂನಿಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಆಫ್ n+1 ಮೈನಸ್ ಟೋಟಲ್ ಕಾಸ್ಟ್ ಆಫ್ nth ಯೂನಿಟ್ ಅಂತ ಈಕ್ವೇಷನ್ಸ್ ಅನ್ನು ನಾನು ಕೊಟ್ಟಿದ್ದೆ. ಇಲ್ಲಿ ನಾವು ಒಂದು ಶಾರ್ಟ್ ಕಟ್ ಮೆಥಡ್ ಅನ್ನು ನಾವು ಅಪ್ಲೈ ಮಾಡೋದಾದರೆ, ದ ಚೇಂಜಸ್ ಇನ್ ಟೋಟಲ್ ಕಾಸ್ಟ್ because of the changes in a total output. ಈಗ look at the zero output ಇದ್ದಾಗ ನಾವು ಮಾರ್ಜಿನಲ್ ಕಾಸ್ಟ್ ಅನ್ನು ನಾವು ಸ್ಲಾಶ್ ಬಿಟ್ಟಿದ್ದೀವಿ. as you know, nothing, no marginal cost ಅಂತ ಹೇಳಿದ್ವಿ, because marginal means an additional. Similarly, at that level of the 1 unit of the output also marginal cost is nil ಅಂತ ಹೇಳಿದ್ದೀವಿ. ಒಂದು ಅನ್ನುವುದು ಹೆಚ್ಚುವರಿ ಅಲ್ಲ. ಸೊ ಎರಡು ಒಂದಕ್ಕೆ ಹೆಚ್ಚುವರಿ. ಈಗ ಒಂದನೇ ಸರಕನ್ನು ಉತ್ಪಾದನೆ ಮಾಡಿದಾಗ ಸೀಮಾಂತ ವೆಚ್ಚವನ್ನು ನಾವು ಜಸ್ಟ್ ಸ್ಲಾಶ್ ಇಟ್ಟಿದ್ದೀವಿ. ಅಲ್ಲಿ ಕಾರಣ ಏನು ಅಂದರೆ, ಒಂದು ಅನ್ನುವುದು ಹೆಚ್ಚುವರಿ ಅಲ್ಲ, ಒಂದು ಅನ್ನುವುದು ಪ್ರಾರಂಭದ ಬಿಂದು. ಇನ್ನು ಉತ್ಪಾದನೆ 1ರಿಂದ 2ಕ್ಕೆ ಹೆಚ್ಚಿದಾಗ ಸೀಮಾಂತ ವೆಚ್ಚ 100 ಆಗಿದೆ. ಹೌ ವಿ ಹ್ಯಾವ್ ಗಾಟ್ ದಿಸ್ 100 ಅಂತಂದ್ರೆ, ದಿ ಟೋಟಲ್ ಕಾಸ್ಟ್ ಆಫ್ 1 ಯೂನಿಟ್ ಈಸ್ 600. The total cost of 2 unit is 700. The total cost of 1 unit is 600, and the total cost of 2 unit is how much? 700. The difference between 600 and 700 is how much? 100. That 100 is the changes in total cost. ಅದನ್ನು ನಾವು ಎರಡನೇ ಸರಕಿನ ಸೀಮಾಂತ ವೆಚ್ಚ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಮೂರನೇ ಸರಕಿನ ಸೀಮಾಂತ ವೆಚ್ಚ ಎಷ್ಟು ಅಂತ ಹೇಳಿದಾಗ, ಮೂರನೇ ಸರಕಿನ ಸೀಮಾಂತ ವೆಚ್ಚವು ಎರಡನೇ ಸರಕಿನ ಒಟ್ಟು ವೆಚ್ಚ ಮತ್ತು ಮೂರನೇ ಸರಕುಗಳ ಒಟ್ಟು ವೆಚ್ಚದ ನಡುವಿನ ವ್ಯತ್ಯಾಸ. ದಟ್ ಈಸ್ the total cost of second unit is how much? 700. And the total cost of 3 unit is how much? 750. The changes in total cost, the difference between these two ಎಷ್ಟಿದೆ? 700 and 750 ಗೆ ವ್ಯತ್ಯಾಸ ಎಷ್ಟಿದೆ? ಇಲ್ಲಿ 50 ಇದೆ. That 50 is the marginal cost. And similarly, the marginal cost of the 4th unit. ಆ marginal cost of the 4th unit ಅನ್ನು ನಾವು ಹೇಗೆ ತಗೊಳ್ತೀವಿ? The difference between the total cost of the 3 unit and the total cost of the 4th unit. The total cost of the 3 unit is how much?
750, and the total cost of fourth unit is how much? 800. The difference between these two is how much again? 50. Likewise, you please do the calculation. You will come to know the differences, which will be the marginal cost. So, my dear students, in my present session, I have calculated the various short-term cost, that is TFC, TVC, TC, AFC, AVC, AC and MC with the help of the imaginary data. ಒಂದು ಸ್ವಲ್ಪ ನಿಮಗೆ ಐಡಿಯಾ ಬರಲಿ ಅನ್ನುವಂತಹ ಕಾರಣಕ್ಕಾಗಿ ನಾನು ಒಂದು ಇಮ್ಯಾಜಿನರಿ ಡೇಟಾವನ್ನ ವ್ಯಾಲ್ಯೂಸನ್ನು ತೆಗೆದುಕೊಂಡ್ಬಿಟ್ಟು ನಾನು ಚರ್ಚೆಯನ್ನ ಮಾಡಿದ್ದೇನೆ. ಇದರ ಆಧಾರದ ಮೇಲೆ ಎಕ್ಸಾಮಿನೇಷನ್ ನಲ್ಲಿ ಯಾವ ತರಹದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. 10 ಅಥವಾ 15 ಅಂಕಗಳಿಗೆ ಕೇಳಿದಾಗ ನಿಮಗೆ ಉತ್ತರಿಸಲಿಕ್ಕೆ ಈಸಿ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ಒಂದು ಟೇಬಲ್ ಅನ್ನು ಕೊಟ್ಟು ನಾನು ಚರ್ಚೆಯನ್ನು ಮಾಡಿದ್ದೇನೆ. ಕಳೆದ ಸೆಷನ್ ನಲ್ಲಿ ನಾನು ಕೊಟ್ಟಿರುವಂತಹ ಸೂತ್ರಗಳನ್ನು, ಈಕ್ವೇಷನ್ಸ್ ಅನ್ನು ಬಳಸಿಕೊಂಡ್ಬಿಟ್ಟು ನೀವು ಈ ಕಾಸ್ಟ್ ಕಾನ್ಸೆಪ್ಟ್ಗಳಿಗೆ ಲೆಕ್ಕಾಚಾರವನ್ನು ನೀವು ಮಾಡಿ ಉತ್ತರವನ್ನು ಕಂಡುಕೋಬಹುದು. ನನ್ನ ಮುಂದಿನ ಚರ್ಚೆಯಲ್ಲಿ ಈ ವಿವಿಧ ವೆಚ್ಚದ ರೇಖೆಗಳ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾನು ಚರ್ಚೆಯನ್ನು ಮಾಡ್ತೇನೆ. ಅಲ್ಲಿಯವರೆಗೆ ಒಂದು ಸಣ್ಣ ವಿರಾಮ. ಜೈ ಹಿಂದ್.